ಅದಕ್ಕೆ ಈಗ ಹೇಳೋದೇನಂತಂದ್ರೆ, ಈಗ ನನ್ನ ಜೀವನದೊಳಗೆ ಎಲ್ಲನೂ ಅದಾವ. ನಾನು ಒಳ್ಳೇದನ್ನು ನೋಡ್ಕೊಂತ ಹೋದ್ರೆ, ಅಥವಾ ಹೌದಪ್ಪ ಪರಮಾತ್ಮ ನನಗಿಷ್ಟೆಲ್ಲ ಕೊಟ್ಟಾನ. ಈಗ ಉದಾಹರಣೆಗೆ 2 ಕಣ್ಣು ಕೊಟ್ಟಾನ, ಆಮೇಲೆ ಬುದ್ಧಿ ಕೊಟ್ಟಾನ, ಕೈಕಾಲು ಕೊಟ್ಟಾನ, ಕೈಯ ಕಾಲ ಕೊಟ್ಟಾನ. ಇದು ನೆಟ್ಟಗೈತಿದ, ಇನ್ನ ನೆಟ್ಟಗೈತಿ. ಈ ಕೂಡಾಗೆಲ್ಲ ನೆಟ್ಟಗದಾವ ಇವೆಲ್ಲ ಅಂಗಾಂಗಗಳು. ಯಾವಾಗಾರ ಹೇಳ್ತೇವೆ ಇದನ್ನ? ಯಾವಾಗ ಏನೂ ಹೇಳಂಗೇ ಇಲ್ಲ. ಒಂದು ಈಟ್ ಮೊಣಕಾಲ ಏನ್ರ ನೋವಾಗ್ಲಿ ಗೊತ್ತಾಗತ್ತ ಮೊಣಕಾಲದ ಅಗತ್ಯ ಏನೈತಿ ಅನ್ನೋದು. ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಂತಂದ್ರ, ಈಗ ಒಂದ ಮನಸ್ಸೊಳಗ್ ವಿಚಾರ ಬರತ್ತವಂತಂದ್ರ ಅದಕ್ಕೆ ಕಾರಣನೂ ನಾನೇ ಆಗಿರ್ತೇನೆ ಸ್ವತಃ. ಯಾಕಂದ್ರ ದೇವ್ರೇನು ಹಾಕೇ ಇಲ್ಲ ಆ ವಿಚಾರಗಳ. ಎರಡನೇದೇನಂತಂದ್ರ ನನ್ನ ಮನಸ್ಸಿನೊಳಗ ಅಥವಾ ನೆನಪಿನೊಳಗ ಸುಖನೂ ಐತಿ, ದುಃಖನೂ ಐತಿ. ನಾವು ಸುಖ ಅಷ್ಟೇ ನೆನಪು ಮಾಡ್ಕೋಬೇಕು. ದುಃಖ ಏನಾರ ಒಂದಿಟ್ಟು ಬಂತಿಲ್ರಿ, ಅಲ್ಲೇ ಬಿಟ್ಟು ಬಿಡ್ಬೇಕು. ಅದನ್ನ ಬಹಳ ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬಾರ್ದು. ಅಂದಾಗ ನಮಗ ಸುಖ ಹೆಚ್ಚಾಕತಿ. ಈಗ ಇನ್ನೊಂದು ನೋಡೇ, ನಾನು ಇಲ್ಲಿ ಜಾಸ್ತಿ ಹಳ್ಳಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಿರ್ತಾರೆ. ಉದಾಹರಣೆ ನನಗೆ ಸಿಂಪಲ್ ಆಗಿ ಹೇಳ್ತೇನೆ. 2 ಹೆಣ್ಮಕ್ಳು ಕಟ್ಟಿ ಕೂತ್ರು ಅಂತ ತಿಳ್ಕೊಳ್ರಿ. ಒಬ್ಬಾಕಿ ಹಂಗೆ ಶುರು ಮಾಡ್ತಾಳ, ನಮ್ಮ ಮನೆಗೆ ಹಾವು ಬಂದಿತ್ತು ಅಂತ ಹೇಳ್ತಾಳ ಅಂತ ತಿಳ್ಕೊಳ್ರಿ. ಅಥವಾ ಈಗ ಒಂದು ಹುಡುಗ ಹೊಂಟಿದ್ದ, ಅವ್ನ ಸೈಕಲ್ ಮೇಲಿಂದ ಬಿದ್ದ, ಒಂದೇನೋ ಹಂಗ ಉದಾಹರಣೆ ಹೇಳ್ತಾಳೆ. ಅದು 1 ತಾಸು ಡಿಸ್ಕಷನ್ ಆಗ್ಬಿಡ್ತದ್ರಿ. ಅದು ಹೌದು, ಅಲ್ಲೂ ಬಿದ್ದಿದ್ದ, ನಮ್ ಹುಡುಗ ಬಿದ್ದಿದ್ದ. ಆಮೇಲೆ ಆ ಹುಡುಗನ್ ಮದುವಾಗಿ ಈಗ ಮೊಮ್ಮಕ್ಕಳಾಗಿರ್ತಾರ, ಆ ಸಣ್ಣ ಹುಡುಗ ಅವ ಇದ್ದಾಗಿಂದ ಹೇಳಕ್ ಶುರು ಮಾಡ್ಬಿಡ್ತಾರ, ನನ್ನ ಮಗನೂ ಬಿದ್ದಿದ್ದ. ಹಿಂಗ 1 ತಾಸು ಡಿಸ್ಕಷನ್ ಆಗ್ಬಿಡ್ತದ. 1 ತಾಸು ಆದ್ಮೇಲೆ ಏನ್ ಸಿಕ್ ನಿಮಗ? ಏನಿಲ್ಲ. ಇದು ಒಂದೇದ ಆಯ್ತು, ಏನು ಸಿಗ್ಲಿಲ್ಲ, ಎನರ್ಜಿ ವೇಸ್ಟ್ ಆಯ್ತು. ಇದು ಒಂದೇದ. ಅದಕ್ಕಿಂತ ಮುಖ್ಯವಾದದ್ದು ಒಂದ್ ಆಕತ್ರಿ. ಅದು ಏನಂತಂದ್ರ, ಈಗ ನಮ್ಮೊಳಗೇನು ಭಯ ಇರ್ತತಲ್ಲ, ಆ ಭಯ ಹೆಚ್ಚಾಕತ್ರಿ. ಭಯ ಹೆಚ್ಚಾಕತ್ ಒಂದೇದ. ಎರಡನೇದ ಇನ್ನೊಂದು ವಿಷಯ, 2 ಸ್ವಸ್ಥರು ಕೂಡಿದ್ರು ಅಂತ ತಿಳ್ಕೊಳ್ರಿ. 2 ಸ್ವಸ್ಥರು ಕೂಡ್ತಾರ, ಅತ್ತಿ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರ ಅಂತ ತಿಳ್ಕೊಳ್ರಿ. ನಮ್ಮ ಅತ್ತಿ ಹಿಂಗ ಶುರುವಾತಲ್ಲಿ, ಆಮೇಲೆ ಆಕಿನೂ ಹೇಳಕ್ ಶುರು ಮಾಡ್ತಾ, ನಮ್ಮ ಅತ್ತಿನೂ ಹಿಂಗ ಆತ. 1 ತಾಸು ಅದ ಡಿಸ್ಕಷನ್ ಆತಂತ ತಿಳ್ಕೊಳ್ರಿ. ಅತ್ತಿ 2 ಅತ್ತಿಗಳು ಕೆಟ್ರಿ. ಈಗ ಇಲ್ಲಿ ಇವ್ರು ಏನ್ ವಾಪಸ್ ತಗೊಂಡ್ ಹೋಗ್ತಾರ? ಇದೊಂದು ವಿಷಯ ಆತ, ಅದು ಬೇರೆ ವಿಷಯ. ಮತ್ತ ಕೇಳಿಸ್ಕೊಂಡ್ಲ ಅಂದ್ರ ಅದು ಬೇರೆ, ಅದು ಬೇರೆ. ತಿಳ್ಕೊಡ್ರಿ. ದ್ವೇಷ, ಸಿಟ್ಟು, ಅಸೂಯೆ ಒಬ್ಬರಿಗೊಬ್ಬರು ಕೊಟ್ರ. ಅವ್ರು ಆಕಿ ಕೊಟ್ಲು, ಆಕಿ ಕೊಟ್ಲು, ಡಬಲ್ ಮಾಡ್ಕೊಂಡು 2 ಹೋದ್ರ ಅಲ್ಲಿಂದ. ಒಳ್ಳೇದು ಹೋಗ್ಲಿಲ್ಲ. ಈಗ ನಾವು ತಿಳಿಲಾರ್ದೆ ಇದನ್ ಮಾಡ್ತಿರ್ತೇವೆ. ತಿಳಿಯಂಗಿಲ್ಲ. ಯಾಕೆ ತಿಳಿಯಂಗಿಲ್ಲ ಅಂದ್ರೆ, ವಿಚಾರ ಅನ್ನೋದು ಏನನ್ನೋದೇ ಗೊತ್ತಿಲ್ಲ. ಈಗ ಕಾಯಿಪಲ್ಲೆ ತರಕ್ ಹೋಗ್ತೀವಿ, ಒಂದ್ ಕಡೆ ಒಂದು ಕಡೆ 20 ರೂಪಾಯಿ ಡೊಣ್ ಮೆಣಸಿನ್ಕಾಯಿ ಏನೋ ಇತ್ತಂತ ಹೇಳ್ಕೊಡ್ರಿ. ಇನ್ನೊಂದು ಕಡೆ 15 ರೂಪಾಯಿ ಡೊಣ್ ಮೆಣಸಿನ್ಕಾಯಿ ಇತ್ತಂದ್ರ, ಅದೊಂದು ಈಟ್ ಸರಿ ಇರ್ಲಿಲ್ಲ ಅಂದ್ರೂ 15 ರೂಪಾಯಿದ ತಗೊಂಡ್ ಬರ್ತೇವೆ. ಯಾಕಂದ್ರೆ 5 ರೂಪಾಯಿ ಉಳಿಸ್ಬೇಕಾಗಿರ್ತದೆ ನಮಗೆ. ಹೌದಿಲ್ಲ? ನಾವೆಲ್ಲ ಜಾಸ್ತಿ ಹಂಗೆ ಮಾಡ್ತಿರ್ತೇವೆ ಹೆಣ್ಮಕ್ಳು. ಆದ್ರ ವಿಚಾರದಿಂದ ನನಗೆ ಎಷ್ಟು ವೇಸ್ಟ್ ಆಗಕತ್ತೈತಿ ಅನ್ನೋದನ್ನ ನಾವು ವಿಚಾರ ಮಾಡಂಗಿಲ್ಲ. 5 ರೂಪಾಯಿ 1 ರೂಪಾಯಿ ಲೆಕ್ಕ ಹಾಕ್ತಿವ್ರಿ, ಆದ್ರ ವಿಚಾರಗಳಿಗೆ ಬಹಳ ಶಕ್ತಿ ಐತಿ. ಅದನ್ನ ಯಾವಾಗೂ ನಾವು ವಿಚಾರ ಮಾಡಂಗಿಲ್ಲ. ವಿಚಾರಗಳಿಗೆ ಎಷ್ಟು ಶಕ್ತಿ ಐತೆ ಅನ್ನೋದು ಹಂಗ ಅದನ್ನ ವೇಸ್ಟ್ ಮಾಡ್ತಾ ಇರ್ತೇವೆ. ಈಗ 1 ತಾಸ 2 ಸ್ವಸ್ಥರು ಕೂಡಿ ಏನ ಮಾತಾಡಿದ್ರಲ್ರಿ, ಅದರಿಂದ ವಿಚಾರ ಏನ್ ಮಾಡಿದ್ರಲ್ಲ, ಅದರಿಂದ ಬಹಳ ಶಕ್ತಿ ಅವ್ರಿಗೆ ಹೋಗ್ಬಿಡ್ತೈತೆ. ಅಲ್ಲಿಂದ ಶಕ್ತಿ ಹೋತಲ್ಲಿ. ಮಾತಾಡಿ ಅಥವಾ ಬರೀ ಮಾತಷ್ಟ ಆಡಂಗಿಲ್ಲ, ಅದು ಫೀಡ್ ಆಗ್ತತ್ರಿ ಮೆದುಳೊಳಗ. ಅದೆಲ್ಲ ರೆಕಾರ್ಡ್ ಆಗ್ತದ. ಅದು ಆ ದ್ವೇಷ, ಸಿಟ್ಟು ಅವೆಲ್ಲ ರೆಕಾರ್ಡ್ ಆಗ್ಬಿಡ್ತಾವ. ಅದಕ್ಕ ನೀವು ಸುಸ್ತು ಅನುಭವಿಸ್ತೇರಿ. ಏನೋ ಒಂಥರ ಸುಸ್ತು, ಬೇಸರ, ಕೆಲಸ ಮಾಡಕ್ ಇಷ್ಟ ಇರಂಗಿಲ್ಲ, ಬೆಳಿಗ್ಗೆ ಆತಂದ್ರೆ ಹೇಳಕ್ ಮನಸ್ಸಾಗಂಗಿಲ್ಲ. ಇಲ್ಲಿ ನಾವ್
ನಾವೇನು ವಿಚಾರ ಮಾಡ್ತೇವು ಅಥವಾ ಡಾಕ್ಟರ್ ಹತ್ರ ಹೋದ್ರೆ ಅವ್ರೇನು ಹೇಳ್ತಾರ, ರಕ್ತ ಕಡಿಮೆ ಆಗೈತಿ, ವಿಟಮಿನ್ ಕಡಿಮೆ ಆಗೈತಿ, ಶಕ್ತಿ ಕಡಿಮೆ ಆಗೈತಿ ಅಂತ ಹೇಳ್ತಾರೆ ಅವರು. ಅದೇನೋ ಕ್ಯಾಲ್ಸಿಯಂ ಇವು ಕಡಿಮೆ ಆಗ್ಯಾವ ಅಂತ ಹೇಳ್ತಾರೆ. ಆದ್ರೆ ಅದು ಹೆಂಗೆ ಕಡಿಮೆ ಆಯ್ತು? ಊಟ ಅಷ್ಟೇ ಆತು, ಊಟ ಆಯ್ತು ಎಲ್ಲ. ಆದ್ರೆ ವಿಚಾರನೂ ಅದಕ್ಕೆ ಭಾಳ ಮುಖ್ಯ ಆಗ್ತದ್ರಿ. ನಾವೇನು ವಿಚಾರ ಮಾಡ್ತಿರ್ತೇವಲ್ಲ ದಿವಸ ಪೂರ್ತಿ, ಅದು ನಮ್ಮ ಶರೀರದ ಮೇಲೆ ಪರಿಣಾಮ ಆಗಕತ್ತೈತಿ. ಈಗ ಉದಾಹರಣೆಗೆ ಸಿಟ್ಟು ಮಾಡಿದರೆ ಎಸಿಡಿಟಿ ಹೆಚ್ಚಾಕತ್ರಿ, ಭಯ ಪಟ್ರೆ ಹೃದಯ ಬಡಿತ ಹೆಚ್ಚಾಗ್ಬಿಡ್ತೈತಿ, ವಾತ ಹೆಚ್ಚಾಕತಿ, ಹೊಟ್ಟೆ ಗ್ಯಾಸ್ ಹಿಡಿಯೋದು, ಊಟ ಮಾಡಿದ ಪಚನ ಆಗೋದಿಲ್ಲ, ಸಂಡ ಸಫಾಯಿ ಆಗಂಗಿಲ್ಲ, ಇವು ವಾತದ ಲಕ್ಷಣ. ಅಥವಾ ಇವೆಲ್ಲ ಜಾಯಿಂಟ್ಗಳು ನೋವು ಬರ್ತಾವೆ, ನರಗಳ ನೋವು ಬಡಿತ ಹೆಚ್ಚಾಕತಿ, ಭಯ ಪಡೋದ್ರಿಂದ ಇದಾಗ್ತಿರ್ತೈತಿ. ನೀನೇ ಮೇಡಮ್ ನನಗೆ ಮನ್ಯಾಗ ಜಗಳ ಮಾಡಲ್ಲ ಹಂಗ ಆತ್ಲೆ, ಸುಸ್ತಾದಂಗಾತು, ಊಟ ಇಲ್ಲ, ಚನ್ಮಾಟ ಊಟನ ಮಾಡ್ಲಿಲ್ಲ ನಾನು. ಅದೊಂಥರ ವೀಕ್ ಆದಂಗ ಆಗಿ ಚನ್ಮಾಟ ಮಕ್ಕೊಂದಿರ್ಬೇಕು, ಒಂಥರ ಸುಸ್ತನ ಅನಿಸ್ತದೆ. ಇದಕ್ಕೆ ಕಾರಣ ಏನಂದ್ರ ಅಲ್ಲಿ ಶರೀರ ಊಟ ಇರುವುದಿಲ್ಲದ ಮನಸ್ಸು ಕಾರಣ ಆಗಿರ್ತದೆ, ಮನಸ್ಸು ಕಾರಣ ಆಗಿರ್ತೈತಿ. ಈಗ ಇನ್ನೊಂದು ನೀವೆಲ್ಲ ಅನುಭವಿಸಿರ್ಬೋದು, ಒಂದೆರಡು ತುತ್ತು ಕಡಿಮೆ ಆದ್ರೂ ಪರವಾಗಿಲ್ರಿ, ಮಾನಸಿಕವಾಗಿ ಖುಷಿ ಇತ್ತಂದ್ರ ಎಷ್ಟು ತೃಪ್ತಿ ಅನಿಸ್ತದ್ರಿ. ಊಟ ಒಂದೆರಡು ತುತ್ತು ಕಡಿಮೆ ಮಾಡಬಲ್ಬೇಕು, ಆದ್ರೆ ಮಾನಸಿಕವಾಗಿ ಒಂದ್ ನೆಮ್ಮದಿ ಇತ್ತು, ಪ್ರೀತಿ ಇತ್ತು ಅಂತಂದ್ರ ಅದು ಏನು ಅನ್ಸಂಗಿಲ್ಲ. ಅದಕ್ಕೆ ನಾವೆಲ್ಲ ಏನು ಮಾಡ್ಬೇಕಂತಂದ್ರೆ ವಿಚಾರ ಅನಾವಶ್ಯಕವಾಗಿ ಮಾಡ್ತಾ ಇರ್ತೀವಲ್ಲ ಅದನ್ನೇ ಬಂದ್ ಮಾಡಬೇಕು, ಅದನ್ನು ಬಂದ್ ಮಾಡ್ರಿ. ಮತ್ತು ಏನು ನಮ್ಮ ಹತ್ರ ಐತಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಐತಲ್ಲಪ್ಪ ಪರಮಾತ್ಮ ದೇವರು ಆ ಶಕ್ತಿ ನನಗಿಷ್ಟೆಲ್ಲ ಕೊಟ್ಟಾನ, ಅದು ನಾ ಮಾಡಿದ ಪುಣ್ಯದಿಂದ ನನಗೆ ಸಿಕ್ಕತಿ. ಅದನ್ನು ನೀವು ಎಲ್ಲಿಂದ ಶುರು ಮಾಡ್ರಿ ಅಂತಂದ್ರೆ, ನನಗೆ 2 ಕಣ್ಣು ಅದಾವು, ಉಸಿರಾಡಕ್ಕೆ ಮೂಗೈತಿ, ತಿನ್ನಕ್ಕೆ ಬಾಯಿ ಐತಿ, ಅದೆಲ್ಲ ತಿಂದದ್ದನ್ನು ಅರ್ಗಿಸ್ಕೋತತಿ, 2 ಕೈ ಅದಾವ, ಕಾಲು ಅದಾವ, ಇದನ್ನ ಅನ್ನಕತ್ನಿ ಅಂತಂದ್ರೆ ನನ್ನನ್ನು ನಾ ಪ್ರೀತಿಸಾತೀನಿ ಅಂತ ಅರ್ಥದ. ನಮ್ಮ ಋಷಿ ಮುನಿಗಳು ಅದನ್ನೇ ಹೇಳಿದ್ರಿ. ಈಗ ನಾವು ವಿಭೂತಿ ಎಲ್ಲ ಕಡೆ ಹಚ್ಕೋತೇವು, ಎಲ್ಲ ಕಡೆ ಹಚ್ಕೋತೇವೆ. ಅರ್ಥ ಏನಂತಂದ್ರೆ ಎಲ್ಲದರಲ್ಲೂ ಪರಮಾತ್ಮ ಶಿವ ಇದಾನಂತ, ಎಲ್ಲ ನನ್ನ ಶರೀರದ ಎಲ್ಲ ಭಾಗದಾಗೂ ಶಿವ ಇದಾನ, ಪರಮಾತ್ಮದಾನ, ಆ ಶಕ್ತಿ ಐತಿ. ಮತ್ತು ನಾ ಇದಕ್ಕೆ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಇದ ದೇವಾಲಯ. ಇದ್ರ ಬಗ್ಗೆ ಪ್ರೀತಿನೇ ಇರಂಗಿಲ್ಲ, ಕಾಳಜಿನೇ ಇರಂಗಿಲ್ಲ. ಹಸಿವಾಗೈತ ನಡೆಯತ್ತ ಹೋಗ್ಲಿ ಮೊದ್ಲು ಕೆಲಸ ಮಾಡೋಣ. ಸುಸ್ತಾಗೈತ ಕಾಲದ ಮುಸತಾವ ಇಲ್ಲ ಮೊದ್ಲು ಕೆಲಸ ಮಾಡ್ಬಿಡೋಣ. ಆಮೇಲೆ ರಾತ್ರಿ ಯಾರನ್ನ ಬೈಯೋದು, ಅದನ್ನ ಯಾರಿಗೋ ಬೈಯೋದು, ಮತ್ತೆ ಸುಳ್ಳೆ ಗಂಡ ಹಂಗಂದ, ಅತ್ತಂದು, ಮಾವಂದ, ಸುಳ್ಳೆ ನನಗ ಬೇಕಾಗಿರ್ತದ ಅದು ಕೆಲಸ ಮುಗಿಸೋದು. ಅದು ನೀವು ಯಾವಾಗ ಪರೀಕ್ಷೆ ಮಾಡ್ಕೋಬಹುದು ಅಂತಂದ್ರೆ, ಮನ್ಯಾಗ ಯಾರು ಇಲ್ಲ ಅಂತ ತಿಳ್ಕೊಡ್ರಿ, ಅತ್ತಿಲ್ಲ, ಮಾವಿಲ್ಲ, ಗಂಡಿಲ್ಲ, ಆದ್ರೂ ನೀವು ಕೆಲ್ಸದ ಬೆನ್ ಹತ್ತೀರಿ. ಅವಾಗ ನೀವು ತಿಳ್ಕೊಂಡ್ ಬಿಡ್ಬೇಕು ನಿಮ್ಮ ಮನಸ್ಥಿತಿ ಹೆಂಗೈತಿ ಅಂತ. ಹೆಚ್ಚು ನಾವ ಸ್ವತಃ ಕಾರಣ ಆಗಿರ್ತೇವೆ, ಸುಳ್ಳ ಅವ್ರಿವ್ರು ಅಂತಿರ್ತೇವೆ. ಅದಕ್ಕೆ ನೀವೇನ್ ಮಾಡ್ರಿ, ಮೊದ್ಲು ನಿಮ್ಮ ಶರೀರ ಬಾಯಾರಿಕಾತಿಲ್ಲ ನೀರು ಕುಡೀರಿ, ಹಸಿವಾಯ್ತಾ ಊಟ ಮಾಡ್ರಿ, ಚಾಗಿ ಕುಡಿಯಕ್ಕೆ ಹೋಗ್ಬೇಡ್ರಿ. ಚಾ ಮನಸ್ಸಿಗೆ ಬೇಕಾಗಿತ್ತದ ಅಷ್ಟನ, ಸುಳ್ಳೆ ಮನಸ್ಸಿಗೆ ಬೇಕಾಗಿತ್ತ ಚಾ. ಆದ್ರೆ ನಾವು ಎದಕ್ಕೆ ಹಾಕ್ತೇವೆ ಚಾ? ಶರೀರಕ್ಕೆ ಹಾಕ್ತೇವೆ, ಮನಸ್ಸಿಗೆ ಹಾಕಕ್ಕೆ ಬರಂಗಿಲ್ಲ ಅದನ್ನ. ಅದಕ್ಕೆ ಬೇಕನ್ಸಿರಿ ಯಾವಾಗಾರ ಸ್ವಲ್ಪ ಕುಡೀರಿ, ಅದ್ರ ಚಾ ಕುಡಿಯಕ್ಕೆ ಹೋಗ್ಬೇಡ್ರಿ. ಆರೋಗ್ಯವಾಗಿರೋದನ್ನ ತಿನ್ರಿ, ಅದು ಬೇಕಾಗಿರ್ತದೆ ಶರೀರಕ್ಕೆ. ಮತ್ತೆ ಸ್ವತಃ ನಿಮ್ಮ ಶರೀರವನ್ನ ಪ್ರೀತಿಸ್ರಿ. ಆಮೇಲೆ ಏನು ನನ್ನ ಹತ್ರ ಐತಿ ಅದರ ಬಗ್ಗೆ ಒಂದು ಕೃತಜ್ಞತಾ ಭಾವ ಇರಲಿ, ಪರಮಾತ್ಮನಿಗೆ ಧನ್ಯವಾದ ಹೇಳಬೇಕು. ಲಾಸ್ಟಿಗೆ ಮಲ್ಕೊಳ್ಳೋವಾಗ, ರಾತ್ರಿ ಮಲ್ಕೊಳ್ಳೋವಾಗ ಇಷ್ಟೆಲ್ಲ ಆಯ್ತಪ್ಪ ನನ್ನ ಜೀವನದೊಳಗೆ, ಚಲೋ ಆಯಿತು, ಎಲ್ಲ ಒಳ್ಳೇದಾಯಿತು ಅಂತ ಹೇಳಿದ್ವಿ ಅಂತಂದ್ರೆ ಒಂಥರ ಆರಾಮ್ ನಿದ್ದೆ ಹತ್ತತ್ರಿ, ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತತಿ, ಖುಷಿ ಅನ್ನಿಸ್ತತಿ. ಆ ಥರ ನಾವು ವಿಚಾರಗಳ ಮೇಲೆ ಒಂದು ಸ್ವಲ್ಪ ಲಕ್ಷ್ಯ ಇಡಬೇಕು. ಈಗ ಶಾರಗಳದ್ದು ಒಂಥರ ಬೇರೆ ಜೀವನ ಶೈಲಿ ಇರ್ತೈತಿ. ಆದರೆ ನೀವು ಹಳ್ಳಿಗಳಾಗೀಗ ಪಿತ್ತ ಕೆಲವೊಬ್ಬರಿಗೆ ಭಾಳ ಆಗ್ತಿರ್ತೈತಿ ನೋಡ್ರಿ, ಎಷ್ಟು ಏನು ಮಾಡಿದ್ರು ಕಡಿಮೆ ಆಗಂಗಿಲ್ಲ. ಈಗ ಪಿತ್ತ ಅಂತ ಡಾಕ್ಟರ್ ಹತ್ರ ಹೋಗ್ರಿ, 1-2 ಪಿತ್ತದ ಗುಳಿಗೆ ಕೊಡ್ತಾರೆ. ಇಲ್ಲ ನೀವೆಲ್ಲ ಭಾಳ ಶಾಣೆ ಅದಾರ, ನನಗೆ ಕರೆನ ಆಶ್ಚರ್ಯ ಆಗ್ತೈತಿ, ನೀವೇ ಬಂದು ಹೇಳ್ತೀರ 1-2 ಪಿತ್ತದ ಗುಳಿಗೆ ಕೊಡ್ರಿ ಅಂತ. ಒಂದ ಕೊಡ್ರಿ, ಯಾವಾಗಾರ ತಗೊಂತೇನೆ ಅದನ್ನು ಪಿತ್ತದ ಗುಳಿಗೆ ಅಂತೇಳಿ.
ಇಲ್ಲ ಅಂತಂದ್ರೆ ಇಂಜೆಕ್ಷನ್ ಮಾಡ್ರಿ, ಡೈರೆಕ್ಟ್ ಹಂಗೆ ಬರ್ತಾರೆ, ಪಿತ್ತದೊಂದು ಇಂಜೆಕ್ಷನ್ ಮಾಡ್ರಿ ಅಂತ ಹೇಳ್ಕೊತ ಬರ್ತೀರಿ. ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಆಹಾರ ಕಾರಣ ಐತಿ, ಚಹಾ ಮೊದ್ಲು ಬಿಡ್ಬೇಕು. ಖಾಲಿ ಹೊಟ್ಟೆಗೇನು ಚಹಾ ಕುಡಿತಾರಲ್ಲ ಅದಕ್ಕೆ ಭಾಳ ಪಿತ್ತ ಆಗ್ತೈತಿ. ಮತ್ತು ಉಪವಾಸ ಇರಬಾರ್ದು. ಇಲ್ಲ ಉಪವಾಸ ಮಾಡಿದ್ರೆ ಕರೆಕ್ಟಾಗಿ ಉಪವಾಸ ಮಾಡ್ರಿ. ಕರೆಕ್ಟಾಗಿ ಅಂತಂದ್ರೆ ಡ್ರೈ ಫ್ರೂಟ್ಸ್ ತಿನ್ಬೇಕು, ಏನಾರ ಅಂಜೀರ ಖಜೂರ ಈ ಥರ ತಿಂದು ಉಪವಾಸ ಮಾಡ್ಬೇಕು. ಹಣ್ಣುಗಳು, ಹಾಲು, ಇಲ್ಲ ಮಜ್ಜಿಗೆ, ತಾಜಾ ಮಜ್ಜಿಗೆ, ಇಲ್ಲ ಬೆಸ್ಟ್ ಅಂತಂದ್ರೆ ಒಂದು ಗ್ಲಾಸ್ ನೀರು, ಒಂದು ಅರ್ಧ ಲಿಂಬೆಹಣ್ಣು, ಒಂದು ಚಮಚೆ ಜೇನುತುಪ್ಪ, ದಿವಸ ಪೂರ್ತಿ ಅದನ್ನ ಕುಡ್ಕೊತ ಇರೋದು. ಒಂದು ಚರ್ಗಿ ಮಾಡ್ಕೊಂಡು ಇಟ್ಕೊಳ್ಳೋದು, ಇಲ್ಲ ಒಂದು 2-3 ಚರ್ಗಿ ಅದನ್ನು ಕುಡಿದು ಬಿಡೋದ್ರಿ. ಹಂಗೆ ಉಪವಾಸ ಮಾಡ್ರಿ. ಅದನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ಹಣ್ಣುಗಳು ತಿನ್ರಿ. ಸುಮ್ಮನೆ ಉಪವಾಸ ಇರೋದು ಅಥವಾ ಉಪವಾಸ ಇದ್ದಾಗ ಚಹಾ ಬಿಸ್ಕಿಟ ಅಥವಾ ಸಾಬುದಾನಿ ತಿಂದನ ಅಥವಾ ಮತ್ತೊಂದಿನ ಬಜ್ಜಿ ಉಪ್ಪಿಟ್ಟ ಅವಲಕ್ಕಿ ಇಂಥದ್ದೆಲ್ಲ ತಿನ್ನಕ್ಕೆ ಹೋಗ್ಬೇಡ್ರಿ. ಮತ್ತಟ ಕೆಡ್ತದ ಅದ ಉಪವಾಸದ. ಅದ ಉದ್ದೇಶ ಏನು, ಉಪವಾಸದ ಯಾಕೆ ಮಾಡ್ಯಾರಲ್ಲ ಅದೊಂದು ಮಾತು ದೊಡ್ಡ ಲೆಕ್ಚರ್ ಆಗ್ತದೆ. ಆಮೇಲೆ ಹೇಳ್ತೇನೆ ಅದನ್ನು ಟೈಮ್ ಇದ್ರೆ. ಅಂದ್ರ ಅದನ್ನ ಉಪವಾಸ ಅಂತ ಅದನ್ನ ತಿಂದ್ರಿ ಅಂದ್ರ ಮತ್ತಟ ಶರೀರ ಹಾಳಾಗ್ತದ್ರಿ. ಮತ್ತೆ ಯಾವ ದೇವರು ಬಂದು ನಮಗೆ ಹೇಳಂಗಿಲ್ಲ ಉಪವಾಸ ಮಾಡ್ರಂತ. ಯಾರು ಬಂದು ಹೇಳ್ತಾರ, ನಮಗ ಅನಿಸ್ತತಿ ಸುಳ್ಳೆ. ಆ ದೇವಿದು ಉಪವಾಸ ಮಾಡಿದ್ರೆ ಒಳ್ಳೇದಾಗ್ತತಿ, ಈ ಪರಮಾತ್ಮಂದು ದೇವ್ರದ್ದು ಮಾಡಿದ್ರೆ ಉಪವಾಸ ಒಳ್ಳೇದಾಗ್ತತಿ, ಇರಂಗಿಲ್ಲ ಹಂಗೆಲ್ಲ ರೀ. ಆ ಉಪವಾಸ